ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಎಲ್ಲ ದೇವಜನರೇ, ಇನ್ನು ನಾವು ಮಿಷನರಿ ಜೀವನ ಚರಿತ್ರೆಯ ಕೆಲವು ವ್ಯಕ್ತಿಗಳ ಕುರಿತಾಗಿ ತಿಳಿಯುವಾಗ ಮೊದಲನೇದಾಗಿ ನಾವು ವಿಲಿಯಂ ಅವರ ಸೇವೆಯಲ್ಲಿ ಪಟ್ಟಂಥ ಪ್ರಯಾಸ, ಅವರ ಸೇವೆಯಲ್ಲಿ ಅವರು ಏನೆಲ್ಲ ಮಾಡಿದರು, ಅವರ ಮಿಷನರಿ ಪ್ರಯಾಣದ ಜೀವನದಲ್ಲಿ ಏನೆಲ್ಲ ಕಷ್ಟಕರವಾಗಿ ಜೀವಿಸಿದ್ರು ಎಂಬುದಾಗಿ ಇದನ್ನು ವಿಲಿಯಂ ಅವರ ಅವರ ಜೀವನದ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ವಿಲಿಯಂ ಅವರ ಬಾಲ್ಯ ಜೀವನ. ಭಾರತಕ್ಕೆ ಬಂದ ಮಿಷನರಿಗಳಲ್ಲಿ ಇವರು ಒಬ್ಬ ಶ್ರೇಷ್ಠ ವ್ಯಕ್ತಿ. ಮಿಷನರಿ ಕ್ರಿಸ್ತನ ಕರ್ತವ್ಯದಲ್ಲಿ ಜ್ಯೋತಿಯಿಂದ ಹತ್ತಿ ಉರಿದ ಒಬ್ಬ ಶ್ರೇಷ್ಠವಾದ ಸೇವಕ ವಿಲಿಯಂ ಅವರಾಗಿದ್ದಾರೆ. ಇವರ ಜನನ 17/9/1761 ಇವರ ಜನನವಾಗಿತ್ತು. ಸ್ಥಳ ಮಿಡ್ಲ್ಯಾಂಡ್ನ ಇಂಗ್ಲೆಂಡ್ ಎಂಬ ದೇಶದಲ್ಲಿ ಇವರ ಜನನ. ತಂದೆ ಇವರು ಒಬ್ಬ ಉಪಾಧ್ಯಾಯರಾಗಿದ್ದರು. ಇವರು ಆತ್ಮಿಕ ತಾಯಿಯಾಗಿದ್ದರು ಮತ್ತು ಇವರ ಕುಟುಂಬವೂ ಕೂಡ ಒಂದು ಶ್ರೇಷ್ಠವಾದ ಆತ್ಮಿಕವಾದ ಕುಟುಂಬ ಇವರದಾಗಿತ್ತು. ವಿಲಿಯಂ ಇವರು ತನ್ನ 12ನೇ ವಯಸ್ಸಿನಲ್ಲಿ ಇವರು ಕೆಲಸ ಮಾಡಲು ಇವರು ಪ್ರಾರಂಭಿಸ್ತಾರೆ. ತನ್ನ 16ನೇ ವಯಸ್ಸಿನಲ್ಲಿ ನಾರ್ಥಂಪ್ರನ ಎಂಬ ಊರಲ್ಲಿ ಚಪ್ಪಲಿ ತಯಾರಿಕಾ ಕೆಲಸಕ್ಕೆ ಇವರು ಸೇರಿಕೊಳ್ತಾರೆ. ಇವರ ಯಜಮಾನನ ಹೆಸರು ಕ್ಲಿಂಕ್ ನಿಕೋಲಾಸ ಎಂಬುದಾಗಿ. ಇವರು ತನ್ನ 16ನೇ ವಯಸ್ಸಿನಲ್ಲಿ ಚಪ್ಪಲಿ ಹೊಲಿಯುವಂಥ ಕೆಲಸಕ್ಕೆ ಸೇರುವುದು ಮಾತ್ರವಲ್ಲದೆ ತನ್ನ 16ನೇ ವಯಸ್ಸಿನಲ್ಲಿ ದೈವ ಪ್ರೇರಣೆ ಉಳ್ಳವರಾಗಿ ಇವರು ದೇವರ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸ್ತಾರೆ. ದೇವರ ಸೇವೆಗಾಗಿ ಆತನಿದಂಥ ಭಾರ. ದೂರ ದೇಶಗಳ ಅನ್ಯ ಧರ್ಮೀಯರ ಕಣ್ಣೀರು, ದಾಸತ್ವದ ಅಳಲನ್ನು ಕಂಡರಿವರು. ಇದು ವಿಲಿಯಂ ಅವರ ಬಾಲ್ಯ, ಇದು ಅವರ ಜೀವನವಾಗಿದೆ. ವಿಲಿಯಂ ಅವರ ಶಾಲೆಯ ಪರಿಚಯ. ಇವರ ಶಾಲೆ ಚಮ್ಮರನ ಅಂಗಡಿಯಾಗಿತ್ತು. ಇವರ ಉಪಾಧ್ಯಾಯರು ದೇವರಾಗಿದ್ದರು. ಇದರ ಫಲಿತಾಂಶ ಚಿನ್ನದಂಥ ಹೃದಯವುಳ್ಳವರಾದರು. ದೇವರ ಪಾದಗಳ ಬಳಿ ಕುಳಿತು ಕಲಿಯುವುದೇ ಉತ್ತಮ ಎಂಬುದಾಗಿ ಇವರು ಗ್ರಹಿಸಿಕೊಳ್ತಾರೆ. ವಿಲಿಯಂ ಅವರ ಕುಟುಂಬ ಮತ್ತು ವಿವಾಹದ ಪರಿಚಯ. ಓಲ್ಡ್ ಎಂಬ 2ನೇ ಯಜಮಾನನ ಬಳಿ ಇವರು ಕೆಲಸಕ್ಕೆ ಸೇರಿಕೊಳ್ತಾರೆ. ಓಲ್ಡ್ ಎಂಬ ಯಜಮಾನನ ಬಳಿ ಇವರು ಕೆಲಸಕ್ಕೆ 2ನೇ ಸಾರಿ ಇವರು ಸೇರಿಕೊಳ್ತಾರೆ. ಓಲ್ಡ್ನ ಸಹೋದರಿ ಡಾರತಿಯೊಂದಿಗೆ ಇವರಿಗೆ ವಿಲಿಯಂ ಅವರಿಗೆ ತನ್ನ 20ನೇ ವಯಸ್ಸಿನಲ್ಲಿ ಇವರಿಗೆ ವಿವಾಹವಾಗ್ತದೆ. ಡಾರತಿ ಮಾನಸಿಕ ರೋಗಿಯಾಗಿದ್ದಳು. ವಿಲಿಯಂ ಅವರಿಗೆ ಮದುವೆಯ ಸಮಯದಲ್ಲಿ ಆ ವಿಷಯ ಗೊತ್ತಿರಲಿಲ್ಲ. ಅಂದರೆ ಡಾರತಿಯವರು ಒಂದು ಮಾನಸಿಕವಾದ ರೋಗಿ ಆಗಿದ್ದರು. ಈ ವಿಷಯ ವಿಲಿಯಂ ಅವರಿಗೆ ಮದುವೆ ಆಗುವಂಥ ಸಮಯದಲ್ಲಿ ಇದು ಅವರಿಗೆ ಗೊತ್ತಿರಲಿಲ್ಲ. ಬಾಸ್ನಲ್ಲಿ ವಿಲಿಯಂ ಅವರು ಬಾಸ್ಟ್ನ ಒಂದು ಸ್ಥಳದಲ್ಲಿ ಇವರು 3 ವರ್ಷಗಳ ಕಾಲ ಇವರು ಬೋಧನೆಯನ್ನು ಮಾಡ್ತಾರೆ. ಮಾಲ್ಟ್ನ ದೇವಾಲಯದಲ್ಲಿ ಇವರು ಬೋಧಿಸ್ತಾರೆ. ಇವರು 2 ಕಡೆ ಮಾಡ್ತಾ ಇರುವಂಥ ಈ ಬೋಧನೆಗೆ ಕೆಲಸಕ್ಕಾಗಿ ಇವರು ಸಿಗ್ತಾ ಇದ್ದಂಥ ಆದಾಯ ಸುಮಾರು 36 ಪೌಂಡ್ ಇವರಿಗೆ ದೊರಕ್ತಾ ಇತ್ತು. ವಿಲಿಯಂ ಆತ್ಮಿಕ ಜೀವನ ಮತ್ತು ಇವರ ಅದಕ್ಕೆ ಆದಂಥ ಸಿದ್ಧತೆಗಳು. ವಿಲಿಯಂ ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಇವರು ಸತ್ಯವೇದನ ಓದ್ತಾ ಇದ್ರು. ಬರೀ ಸತ್ಯವೇದವನ್ನು ಓದುವುದು ಮಾತ್ರ ಅಲ್ಲ, ವಿಲಿಯಂ ಅವರು ಇಬ್ರಿಯ, ಗ್ರೀಕ್, ಲ್ಯಾಟಿನ್ 3 ಭಾಷೆಗಳಲ್ಲಿ ಇವರು ಸತ್ಯವೇದದ ಧ್ಯಾನವನ್ನು ಮಾಡ್ತಾ ಇದ್ರು. ಪುಸ್ತಕಗಳನ್ನು ತೆಗೆದುಕೊಳ್ಳುವುದು ಅಥವಾ ಕೊಂಡುಕೊಳ್ಳುವುದು, ಓದುವುದು ಆತನ ಹಸಿವಾಗಿತ್ತು. ಮಾಹಿತಿಗಳ ಸಂಗ್ರಹ, ಎಲ್ಲ ದೇಶಗಳ ಭೂಪಟ, ಅಲ್ಲಿನ ಜನಸಂಖ್ಯೆ, ಧರ್ಮಗಳ ಮಾಹಿತಿಯಿಂದ ಅಂಗಡಿಯ ಗೋಡೆಯು ಇದು ಅಲ್ಲಿ ತುಂಬಿರ್ತಾ ಇದೆ. ಅಂದರೆ ಅವರು ಮಾಡ್ತಿದ್ದಂಥ ಕೆಲಸದ ಅಂಗಡಿಯೇ ಪರಿಪೂರ್ಣವಾಗಿ ಅವರು ಭೂಪಟಗಳನ್ನು, ಅಲ್ಲಿನ ಜನಸಂಖ್ಯೆಗಳನ್ನು, ಅಲ್ಲಿನ ಧಾರ್ಮಿಕ ಕಾರ್ಯಗಳನ್ನು ಅವರು ಕೆಲಸ ಮಾಡಿದಂಥ ರೂಮಿನ ಸುತ್ತ ಇವರು ಅಂಟಿಸ್ತಾ ಇದ್ರು. 1787ರಲ್ಲಿ ನಾರ್ಥನ್ ಎಂಬ ಸ್ಥಳದಲ್ಲಿ ಒಂದು ಸಭೆಯು ಮಿಸ್ಟರ್ ರೈಲ್ಯಾಂಡ್ ಅವರ ನೇತೃತ್ವದಲ್ಲಿ ನಡೆಯಿತು ಮತ್ತು ಅಲ್ಲಿ ಚರ್ಚೆ ನಡೆಯಲು ಯೌವನಸ್ಥರಿಗೆ ಕರೆ ಕೊಟ್ಟಿದ್ದು. ಅಲ್ಲಿಯ ಈ ಸಭೆಯು ಚರ್ಚೆಯಲ್ಲಿ ವಿಲಿಯಂ ವಿಷಯ, ಅಲ್ಲಿನ ಚರ್ಚೆಯ ಸಮಯದಲ್ಲಿ ವಿಲಿಯಂ ಅವರ ಒಂದು ವಿಷಯ ಇದಾಗಿತ್ತು. ಅನ್ಯ ಧರ್ಮೀಯವರ ರಾಷ್ಟ್ರಗಳಿಗೆ ಸುವಾರ್ತೆಯನ್ನು ಸಾರುವುದರಲ್ಲಿ ಕ್ರೈಸ್ತರ ಕರ್ತವ್ಯ ಮತ್ತು ಪ್ರಯತ್ನದ ವಿಷಯದ ಮೇಲೆ ಮತ್ತಾಯ 28:18-20 ಈ ವಾಕ್ಯದ ಆಧಾರದ ಮೇಲೆ ಸೇವೆ ಆರಂಭಿಸ್ತಾರೆ. ಅದರ ಕರ್ತವ್ಯ ಶಿಷ್ಯರನ್ನಾಗಿ ಮಾಡುವುದು ಮತ್ತು ಪ್ರಯತ್ನ ಹೇಗೆ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಇವರ ಅಲ್ಲಿನ ಚರ್ಚೆ ಆಗಿತ್ತು. ವಿಲಿಯಂ ಆರಂಭಗೊಂಡ ಸಂಸ್ಥೆ ಬ್ಯಾಪ್ಟಿಸ್ಟ್ ಸಂಸ್ಥೆ.
ಸಂಸ್ಥೆ. ಈ ಕಾರಣದಿಂದ ವಿಲಿಯಂ ಕೇರಿಯನ್ನು ಆಧುನಿಕ ಮಂಡಳಿಯ ಪಿತಾಮಹ ಎಂದು ಕರೀತಾರೆ. ಇವರಿಗೆ ಇನ್ನೊಂದು ಹೆಸರು ವಿಲಿಯಂ ಕೇರಿಯವರಿಂದ ಬ್ಯಾಪ್ಟಿಸ್ಟ್ ಸಂಸ್ಥೆ ಒಂದು ಸ್ಥಾಪನೆಗೊಳ್ತದೆ. ಇದರಿಂದ ಇವರಿಗೆ ಇನ್ನೊಂದು ಹೆಸರು ಹೀಗೆ ಕೊಡ್ತಾರೆ, ಆಧುನಿಕ ಮಂಡಳಿಯ ಪಿತಾಮಹ ಎಂಬುದಾಗಿ. ಮೊದಲನೇ ಧರ್ಮ ಪ್ರಚಾರಣ ಸಂಸ್ಥೆ ಮತ್ತು ಮೊದಲನೆಯ ಧರ್ಮ ಪ್ರಚಾರಕ ಅಥವಾ ಒಂದು ಮಿಷನರಿ 1792 ಮೇ 30ರಂದು ಮತ್ತೆ ಆ ನಿಂತಿರುವ ಚರ್ಚೆ, ಅಂದರೆ ಹಿಂದೆ ನಡೆದಂಥ ಆ ಚರ್ಚೆ ಮತ್ತೆ ನಡೆಯುತ್ತದೆ. ಯೆಶಾಯ 54:2-3 ಈ ವಾಕ್ಯದ ಆಧಾರದ ಮೇಲೆ ಪ್ರಾರಂಭಿಸ್ತಾರೆ. ದೇವರಿಂದ ಮಹತ್ತರ ಕಾರ್ಯಗಳನ್ನು ನಿರೀಕ್ಷಿಸಲಿ ಮತ್ತು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡು ವಿಲಿಯಂ ಕೇರಿಯ ಹೇಳಿಕೆ 1792 ಅಕ್ಟೋಬರ್ 2ರಂದು ಬ್ಯಾಪ್ಟಿಸ್ಟ್ ಸಂಸ್ಥೆಗೆ ಸೇರಿದವರು ಅಲ್ಲಿ ಸಭೆ ಸೇರಿದರು. ಇವರು ತೆಗೆದುಕೊಂಡ ನಿರ್ಧಾರಗಳು ಅನ್ಯ ಧರ್ಮಿಗಳಲ್ಲಿ ಸುವಾರ್ತೆಯನ್ನು ಸಾರಲು ಪ್ರಯತ್ನ ಮಾಡುವುದು. ಅಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಂತರವಾಗಿ ಭಾರತದಲ್ಲಿ ವಿಲಿಯಂ ಕೇರಿಯವರು 30ನೇ ವಯಸ್ಸಿನಲ್ಲಿ ಭಾರತದ ಬಂಗಾಳಕ್ಕೆ ಇವರು ಬರ್ತಾರೆ. ವಿಲಿಯಂ ಕೇರಿಯವರ ಭಾರತಕ್ಕೆ ಬಂಗಾಳಕ್ಕೆ ಬಂದ ನಂತರವಾಗಿ ಇವರು 2 ತತ್ವಗಳನ್ನು ಹೇಳ್ತಾರೆ. ಒಬ್ಬ ಮಿಷನರಿ ಯಾವ ಬಳಿಗೆ ಅಥವಾ ಯಾವ ವ್ಯಕ್ತಿ ಬಳಿಗೆ ಅಥವಾ ಯಾವ ಜನಾಂಗದ ಬಳಿಗೆ ಕಳಿಸುತ್ತಾನೋ ಆ ಜನರ ಸಂಗಡಿಗನು ಸಮಾನಾಂತರಕ್ಕೆ ಒಳಗಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ನಂತರ 2ನೇ ತತ್ವ, ಒಬ್ಬ ಮಿಷನರಿ ಆದಷ್ಟು ಬೇಗ ಸ್ವಾವಲಂಬಿ ಆಗಬೇಕೆಂಬುದಾಗಿ ಹೇಳ್ತಾರೆ. ವಿಲಿಯಂ ಕೇರಿ ಮತ್ತು ವಿ ಥಾಮಸ್ ಅವರು ಇಬ್ಬರು ಸೇರಿ ಸೇವೆ ಮಾಡುತ್ತಾ ಇದ್ರು. ದೇಶಿಗಳ ಮೂಲಕವಾಗಿ ಜನಗಳಿಗೆ ಸುವಾರ್ತೆ ಸಾರೋದಕ್ಕೋಸ್ಕರ ಅವರು ಹೋಗ್ತಾ ಇದ್ರು. ವಿಲಿಯಂ ಕೇರಿ ಅವರು ಅತಿ ಬೇಗನೆ ಅವರು ಬಂಗಾಳಿ ಭಾಷೆಯನ್ನು, ಅವರಿಂದ ಸ್ಥಳೀಯ ಬಂಗಾಳ ಭಾಷೆಯ ಒಂದು ಭಾಷೆಯನ್ನು ಅವರಲ್ಲಿ ಕಲಿತಾರೆ. ಭಾರತ ದೇಶಕ್ಕೆ ಇವರು ಬಂದ ವಿಲಿಯಂ ಕೇರಿ ಬಂಗಾಳಿ ಭಾಷೆಯನ್ನು ಕಲಿತು ಆದಿಕಾಂಡ, ಇವರು ಅಲ್ಲಿನ ಬಂಗಾಳ ಭಾಷೆಯನ್ನು ಕಲಿತ ನಂತರವಾಗಿ ಆದಿಕಾಂಡ 1ನೇ ಅಧ್ಯಾಯವನ್ನು ಬಂಗಾಳಿ ಭಾಷೆಯಲ್ಲಿ ತರ್ಜುಮೆ ಮಾಡ್ತಾರೆ. ಅಂದರೆ ಆದಿಕಾಂಡ 1ನೇ ಅಧ್ಯಾಯವನ್ನು ಅವರು ಅಲ್ಲಿನ ಜನರಿಗೋಸ್ಕರ, ಬಂಗಾಳಿ ಜನರಿಗೋಸ್ಕರ ಅವರು ಭಾಷಾಂತರವನ್ನು ಮಾಡ್ತಾರೆ. ವಿಲಿಯಂ ಕೇರಿ ಅವರು ವಾಸ ಮಾಡಿದ ಸ್ಥಳ ಸುಂದರ್ಬನ್ ಎಂಬ ಕಾಡು. ಅವರು ಬಂಗಾಳಕ್ಕೆ ಅಲ್ಲಿ ಬಂದ ನಂತರವಾಗಿ ಅವರು ವಾಸ ಮಾಡಿದಂಥ ಸ್ಥಳ ಸುಂದರ್ಬನ್ ಎಂಬ ಕಾಡು. ಸುಂದರ್ಬನ್ ಕಾಡಿನಲ್ಲಿ ವಿಲಿಯಂ ಕೇರಿಯವರು ಸಾವಿರಾರು ಜನರಿಗೆ ಬೋಧಿಸುತ್ತಾ ಇದ್ದರು. ಜನರು ಬೋಧನೆ ಕೇಳೋದಕ್ಕೋಸ್ಕರ ಅಲ್ಲಿ ಅವರು ಬರ್ತಾ ಇದ್ರು. ನಂತರವಾಗಿ ವಿಲಿಯಂ ಕೇರಿಯ ಕೆಲಸ ಮತ್ತು ಸೇವೆಯ ಸವಾಲುಗಳು. ಇವರು ಬಣ್ಣದ ಕಾರ್ಖಾನೆಯಲ್ಲಿ ಸುಮಾರು 250 ಪೌಂಡ್ಗಳಿಗೋಸ್ಕರ ಅವರಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾರ್ಖಾನೆಯಲ್ಲಿ ಬ್ರಾಹ್ಮಣರಿಗೆ ಸುವಾರ್ತೆಯನ್ನು ಅವರಲ್ಲಿ ಸಾರ್ತಾ ಇದ್ರು. ಬ್ರಾಹ್ಮಣರಿಗೆ ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು? ವಿಲಿಯಂ ಕೇರಿಯ ಕೆಲಸ ಮತ್ತು ಸೇವೆಯ ಅಲ್ಲಿನ ಸವಾಲುಗಳು. ಕೆಲಸ ಮಾಡ್ತಿರುವಾಗ ಅಲ್ಲಿಯ ಸೇವೆಯ ಸವಾಲುಗಳು. ಪ್ರತಿದಿನವೂ ಕೆಲಸದ ಜೊತೆ ವಿಲಿಯಂ ಕೇರಿ ಬಂಗಾಳಿ ಭಾಷೆಯಲ್ಲಿ ಹೊಸ ಒಡಂಬಡಿಕೆ ಭಾಷಾಂತರವನ್ನು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದರು. ಸಂಬಳದ 1/4 ಭಾಗವನ್ನು ಮಿಷನರಿ ಸೇವೆಗೆ ಇವರು ಶೇಖರಿಸ್ತಾ ಇದ್ರು. ವಿಲಿಯಂ ಕೇರಿಯ 2ನೆಯ ಮಗ ಪೀಟರ್ನ ಮರಣದ ನಂತರ ವಿಲಿಯಂ ಕೇರಿಯ ಹೆಂಡತಿ ಪೂರ್ಣವಾಗಿ ಮಾನಸಿಕ ತೊಂದರೆಗೆ ಇವರು ಒಳಗಾಗ್ತಾರೆ. 12 ವರ್ಷಗಳ ಆಕೆಯನ್ನು ಬಂಧನದಲ್ಲಿ ಇಡ್ತಾರೆ. ಸಂಸ್ಕೃತ ಭಾಷೆಯನ್ನು ಕಲಿತು ಯೋಬನ ಗ್ರಂಥವನ್ನು ಹೊರತುಪಡಿಸಿ ಎಲ್ಲ ಪುಸ್ತಕಗಳನ್ನು ಇವರು ಸಂಸ್ಕೃತ ಭಾಷೆಗೆ ಇವರು ಭಾಷಾಂತರವನ್ನು ಮಾಡ್ತಾರೆ. ವಿಲಿಯಂ ಕೇರಿಯ ಶಿಕ್ಷಣ ಸಂಸ್ಥೆ 1799ರಲ್ಲಿ ಇವರು ಸುಮಾರು 40 ಮತಗಳನ್ನು ಒಳಗೊಂಡ ಒಂದು ಶಾಲೆಯನ್ನು ಆರಂಭಿಸ್ತಾರೆ. ಅಲ್ಲಿನ ಅನಾಥ ಮಕ್ಕಳಿಗೆ ಖರ್ಚು ಮತ್ತು ವೈದ್ಯಕೀಯ ಸವಲತ್ತುಗಳನ್ನು ಇವರು ಅಲ್ಲಿ ಉಚಿತವಾಗಿ ಅವರಿಗೆ ಕೊಡ್ತಾ ಇದ್ದರು. ನಂತರವಾಗಿ ವಿಲಿಯಂ ಕೇರಿಯವರ ಸೇವೆಯ ಫಲಿತಾಂಶ. 7 ವರ್ಷಗಳ ಕಾಲ ದಿನವೂ ಬಂಗಾಳಿ ಭಾಷೆಯಲ್ಲಿ ಸುವಾರ್ತೆಯನ್ನು ಇವರು ಸಾರುತ್ತಾ ಇದ್ರು. ಒಂದು ಆತ್ಮವಾದರ ರಕ್ಷಣೆಯನ್ನು ಆ 7 ವರ್ಷಗಳಲ್ಲಿ ಹೊಂದಲಿಲ್ಲ. ಹೊಸ ಒಡಂಬಡಿಕೆಯ ಮೊದಲ ಮುದ್ರಣವನ್ನು ಹೊರಗೆ ತಂದರು. 1800ನೇ ಇಸ್ವಿಯಲ್ಲಿ ನವೆಂಬರ್ 25ರಂದು ಹಿಂದೂ ವರ್ಗೀತನು ದೀಕ್ಷಾಸ್ನಾನ ಹೊಂದಿದರು. ಆ ವರ್ಷದ ಕೊನೆಯಲ್ಲಿ, ಅಂದರೆ 1800ನೇ ವರ್ಷ, ಕೃಷ್ಣ ಪೌಲ್ ಎಂಬ ಬ್ರಾಹ್ಮಣ ಮತ್ತು ಮನೆಯವರು ಮತ್ತು ಸ್ನೇಹಿತರು ರಕ್ಷಣೆಯನ್ನು ಹೊಂದುತ್ತಾರೆ. ಮಹಮ್ಮದಿಯಲ್ಲಿ ಫೀರು ಎಂಬ ವ್ಯಕ್ತಿ ರಕ್ಷಣೆಗೆ ಬರುತ್ತಾರೆ. ವಿಲಿಯಂ ಕೇರಿ 2ನೇ ವಿವಾಹ
1808ರಲ್ಲಿ ರೂಮರ್ ಎಂಬಾಕೆಯೊಡನೆ 13 ವರ್ಷಗಳ ನಂತರ ವಿವಾಹವನ್ನು ಮಾಡಿಕೊಳ್ತಾರೆ. ಇವರು 1808ರಲ್ಲಿ ಇವರು ಎರಡನೇ ಮದುವೆ ಆಗ್ತಾರೆ. ಅವರ ಎರಡನೇ ಹೆಂಡತಿಯ ಹೆಸರು ರೂಮೇರ್ ಎಂಬಾಕೆ. ಇವರು ಸುಮಾರು 13 ವರ್ಷಗಳ ನಂತರ, ಅಂದರೆ ಅವರ ತನ್ನ ಮೊದಲನೇ ಹೆಂಡತಿ ತೀರಿ ಹೋಗಿ 13 ವರ್ಷಗಳ ನಂತರವಾಗಿ ಇವರು ತನ್ನ ಎರಡನೇ ಮದುವೆಯನ್ನು ಮಾಡಿಕೊಳ್ತಾರೆ. ಬಾಲಕರ ಮತ್ತು ಬಾಲಕಿಯರ ಶಾಲೆಗಳನ್ನು ಇವರು ತೆರೆಯುತ್ತಾರೆ. 1810ರಲ್ಲಿ ಸೆರೆಂಪುರದ ಮಿಷನ್ ಅನೇಕ ಶಾಲೆಗಳನ್ನು ಇವರು ಪ್ರಾರಂಭಿಸ್ತಾರೆ. 300 ಜನರು ಅಲ್ಲಿನ 300 ಜನರು ರಕ್ಷಣೆ ಹೊಂದಿದ್ದಾರೆ. 150 ಜನ ದೇಶ ಸ್ಥಾನವನ್ನು ಹೊಂದಿಕೊಳ್ತಾರೆ. ಇದೆಲ್ಲ 1810ನೇ ಇಸ್ವಿಯಲ್ಲಿ ನಡೀತದೆ. 1803 ಏಪ್ರಿಲ್ನಲ್ಲಿ ಮತಾಂತರ ಹೊಂದಿದವರ ಮೊದಲನೇ ವಿವಾಹ. ಇವರು ಬಡಗಿಯ ಮಗಳು ಬ್ರಾಹ್ಮಣನ ಮಗ ವಿಲಿಯಂ ಕೇರಿ ಮೊಟ್ಟ ಮೊದಲ ಸೇವೆಯ ಇವರು ವಿವಾಹವನ್ನು ಇವರು ಮಾಡ್ತಾರೆ. ನಂತರವಾಗಿ ವಿಲಿಯಂ ಕೇರಿ ಅವರ ಸಾಧನೆಗಳು. ಅಗ್ರಿಕಲ್ಚರ್ ಸೊಸೈಟಿ ಆಫ್ ಇಂಡಿಯಾ. ವಿಲಿಯಂ ಕೇರಿಯ ಒಬ್ಬ ಕೃಷಿಕನು ಮತ್ತು ಸಸ್ಯಶಾಸ್ತ್ರಜ್ಞನು ಆಗಿದ್ದನು. ಸೆರಂಪುರ್ನಲ್ಲಿ ಅವರ 5 ಎಕರೆ ತೋಟವಿತ್ತು. ದಕ್ಷಿಣ ಏಷ್ಯಾದ ಇದು ಒಂದು ವಿಶಿಷ್ಟವಾದ ತೋಟ. ಭಾರತದಲ್ಲಿ ಅರಣ್ಯದ ಬಗ್ಗೆ ಬರೆದವರಲ್ಲಿ ವಿಲಿಯಂ ಕೇರಿಯವರು ಇವರು ಮೊದಲಿನವರಾಗಿದ್ದರು. ಸತಿ ಸಹಗಮನ ಪದ್ಧತಿ ಮತ್ತು ಇತರ ಸಾಮಾಜಿಕ ನಡುವಿನಗಳನ್ನು ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. 1799 ಏಪ್ರಿಲ್ 1ರಂದು ಕಲ್ಕತ್ತಾದಿಂದ ಹಾದು ಹೋಗುತ್ತಿರುವಾಗ ವಿಲಿಯಂ ಕೇರಿಯು ಸತಿ ಸಹಗಮನ ಪದ್ಧತಿಯನ್ನು ಕಣ್ಣಾರೆ ಕಂಡು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. 1812ರಲ್ಲಿ ಕುಟ್ಟ ಎಂಬಲ್ಲಿ ಕುಷ್ಠರೋಗಿಗಳು ಸಮಾಜದಿಂದ ಬಹಿಷ್ಕರಿಸಿದ ವ್ಯಕ್ತಿಗಳಾಗಿದ್ದರು. ಅವರನ್ನು ಜೀವ ಸಹಿತ ಸುಡಲಾಗುತ್ತಿತ್ತು. ಇವರಿಗಾಗಿ ಆಸ್ಪತ್ರೆಗಳನ್ನು ಸ್ಥಾಪಿಸುವವರೆಗೂ ವಿಲಿಯಂ ಕೇರಿ ಇವರು ನೆಮ್ಮದಿಯಾಗಿ ಇವರು ನಿದ್ರೆ ಮಾಡ್ತಾ ಇರಲಿಲ್ಲ. ನಂತರವಾಗಿ ವಾರ್ತಾಪತ್ರಿಕೆ, ನಿಘಂಟು ಪುಸ್ತಕಗಳು ಮತ್ತು ಸತ್ಯವೇದದ ಭಾಷಾಂತರ, ಇದರಿಂದಾಗಿ ಸಾವಿರಾರು ಜನರಿಗೆ ಇವರು ಉದ್ಯೋಗವನ್ನು ಕಲ್ಪಿಸ್ತಾರೆ. ಕ್ರೈಸ್ತರಲ್ಲದ ದೇಶದಲ್ಲಿ ಮುದ್ರಣ ಪರಿಚಯವಾದ ಪ್ರಥಮ ದೇಶ ಬಂಗಾಳ. ಅವನ ಜೀವನ ಕಾಲದಲ್ಲಿ ಈ ಕೆಳಗಂಡ ಗ್ರಂಥಗಳನ್ನು ಇವರ ಜೀವನ ಕಾಲದಲ್ಲಿ ಅನೇಕ ಗ್ರಂಥಗಳನ್ನು ಇವರು ಪ್ರಕಟಿಸ್ತಾರೆ. ಹಾಗಾಗಿ 7 ವ್ಯಾಕರಣ ಪುಸ್ತಕಗಳು, 4 ನಿಘಂಟುಗಳು, ಸಂಸ್ಕೃತ, ಬಂಗಾಳ, ಮರಾಠಿ, ತೆಲುಗು, 13 ಬಹುಭಾಷೆಗಳ ಶಬ್ದಕೋಶ, 40 ಭಾರತೀಯ ಭಾಷೆಗಳಲ್ಲಿ ಸತ್ಯವೇದಗಳು, ಸಸ್ಯಶಾಸ್ತ್ರ, ಸಾಮಾಜಿಕ ನೀತಿಗಳು, ಸಾಹಿತ್ಯ ಮುಂತಾದ ಪುಸ್ತಕಗಳು, ಬಂಗಾಳಿ ಭಾಷೆಗೆ ತರ್ಜುಮೆ ಮಾಡಿದ ರಾಮಾಯಣ, ಮಹಾಭಾರತ ಮುದ್ರಣ ಕಂಪನಿಯಿಂದ ಸಾವಿರಾರು ಜನರಿಗೆ ಉದ್ಯೋಗಾವಕಾಶ. ಭಾರತದ ಮೊದಲ ಸೇವಿಂಗ್ಸ್ ಬ್ಯಾಂಕ್ ಅಥವಾ ಉಳಿತಾಯ ಖಾತೆ 19ನೇ ಶತಮಾನದಲ್ಲಿ ವಾಣಿಜ್ಯ ಮತ್ತು ಆರ್ಥಿಕ ಬೆಳವಣಿಗೆಗೆ ಕಷ್ಟಕರವಾಗಿತ್ತು. ಇದರಿಂದಾಗಿ ಭಾರತದ ಮೊದಲ ಉಳಿತಾಯ ಬ್ಯಾಂಕನ್ನು ಸ್ಥಾಪಿಸಿದರು. ಭಾರತಕ್ಕೆ ಹೋಗಿಬಂಡಿಯನ್ನು ಪರಿಚಯಿಸಿದರು. ಖಗೋಳಶಾಸ್ತ್ರದ ಅಧ್ಯಯನವನ್ನು ಇವರು ಪರಿಚಯಿಸ್ತಾರೆ. ತೀವ್ರ ಸುಧಾರಣಾ ಅಧ್ಯಾಪಕ, ಪ್ರಕಾಶಕನಾಗಿ ಎಡಿಟರ್ ಕಾರ್ಯನಿರ್ವಹಿಸುವುದರ ಜೊತೆಗೆ ವಿಲಿಯಂ ಕೇರಿ ಭಾರತದಲ್ಲಿ ಶಿಕ್ಷಣವನ್ನು ವಿಕಾಸಗೊಳಿಸಲು ಪ್ರೋತ್ಸಾಹಿಸಿದರು. ಗ್ರಂಥಾಲಯಗಳನ್ನು ಸ್ಥಾಪಿಸಿದರು. 100 ಕ್ರೈಸ್ತ ಶಾಲೆಗಳನ್ನು ಸ್ಥಾಪಿಸಿದರು. ಭಾರತದಲ್ಲಿ ಮೊಟ್ಟ ಮೊದಲ ಬಾಲಕಿಯರ ಶಾಲೆಯನ್ನು ಪ್ರಾರಂಭ ಮಾಡಿದರು. 1810ರಲ್ಲಿ ಕೇರಿಯು ಕ್ರೈಸ್ತ ನಾಯಕರನ್ನು ತರಬೇತುಗೊಳಿಸಲು ಸೆರಂಪುರದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದರು. ಇವರು ಅನೇಕ ವಿದ್ಯಾ ಸಂಸ್ಥೆಗಳನ್ನು ಕೂಡ ಇವರು ತೆರೆಯುತ್ತಾರೆ. ನಂತರವಾಗಿ ವಿಲಿಯಂ ಕೇರಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ನಂತರವಾಗಿ ವಿಲಿಯಂ ಕೇರಿ ಇವರ ಮರಣ 1834 ಜೂನ್ 9ರಂದು ಕರ್ತನಲ್ಲಿ ಇವರು ನಿದ್ರೆ ಹೋಗ್ತಾರೆ. ಪ್ರೀತಿಯುಳ್ಳ ಇದು ವಿಲಿಯಂ ಕೇರಿ ಅವರ ಜನನದಿಂದ ಹಿಡಿದು ಮರಣದವರೆಗೂ ಅವರು ಸ್ಥಾಪಿಸಿದಂಥ ಅನೇಕ ಶಾಲೆಗಳು, ಬಾಲಕಿಯರ ಶಾಲೆಗಳು, ಬಾಲಕರ ಶಾಲೆಗಳು ಮತ್ತು ಇನ್ನಿರುತ್ತವಾದ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳು, ಅವರ ಹೆಂಡತಿ ಮಕ್ಕಳ ಕುರಿತಾಗಿ, ಅವರ ಸ್ನೇಹಿತರು, ಇಷ್ಟೆಲ್ಲ ಅವರ ಘಟನೆಗಳು ಇದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಅದು ಇವರಾಗಿ ಕೂಡ ನಾವು ಕೂಡ ಕ್ರಿಸ್ತನಲ್ಲಿ ಇದ್ದವರಾಗಿ ನಾವು ಯಾವುದೇ ಸ್ಥಾಪನೆಗಳನ್ನು ಮಾಡೋದಕ್ಕೆ ಆಗುವುದಿಲ್ಲ.
ಆದರೆ ಈ ಪ್ರೇರೇಪಣೆಯೊಂದಿಗೆ ಅಥವಾ ಈ ಪ್ರೇರಣೆಯೊಂದಿಗೆ ನಿಮಗೊಂದು ವಿಷಯವಾದಂಥ ಒಂದು ಮಾತು, ಕ್ರಿಸ್ತನಲ್ಲಿ ನಾವು ಕೂಡ ಕ್ರಿಸ್ತನಿಗಾಗಿ ಏನಾದರೂ ನಾವು ಈಗಿನ ಕಾಲಘಟ್ಟದಲ್ಲಿ ಮಾಡಬೇಕೆಂಬ ಒಂದು ಪ್ರೇರೇಪಣೆ ಮೂಲಕವಾಗಿ ವಿಲಿಯಂ ಕೇರಿಯವರ ಮೂಲಕವಾಗಿ ನಾವು ಪ್ರೇರೇಪಣೆಗೊಳ್ಳೋಣ. ನಾನು ಕೂಡ ಕ್ರಿಸ್ತನಿಗಾಗಿ ಭೂಮಿಯಲ್ಲಿ ಜೀವನ ಇರುವವರೆಗೂ ಕ್ರಿಸ್ತನಿಗಾಗಿ ನಾನು ಜೀವಿಸಬೇಕು, ಕ್ರಿಸ್ತನಿಗಾಗಿ ನಾನು ಏನಾದರೂ ಮಾಡಬೇಕೆಂಬ ಒಂದು ಹಠ ಛಲದಿಂದ ಪ್ರಾರ್ಥನೆ ಉಳ್ಳವರಾಗಿರೋಣ. ಪ್ರಾರ್ಥನೆಯಲ್ಲಿ ನೀವು ಜೀವಿಸುವಂತರಣ. ದೇವರು ಈ ವಿಷಯದ ಕುರಿತಾಗಿ ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ